ಹಲೋ ಎವ್ರಿವನ್. ಸೊ ವೆಲ್ಕಮ್ ಟು ಮೈ ಚಾನಲ್ ಶಿಶಿರಾಸ್ ವ್ಲಾಗ್. ಸೊ ಇವತ್ತಿನ ವಿಡಿಯೋ ಬಂದು ನನ್ನ ಮೊದಲನೇ ವಿಡಿಯೋ ಆಗಿದೆ, ಮೊದಲನೇ ವ್ಲಾಗ್. ಸೊ ಇವತ್ತು ನಾನು ಹೊರಗಡೆ ಶಾಪಿಂಗಿಗೆ ಅಂತ ಹೋಗ್ತಿದ್ದೆ, ಸಂಡೇ ಅಲ್ವಾ. ಸೊ ಶಾಪಿಂಗಿಗೆ ಮಾಡೋಣ ಅಂತ ಹೋಗ್ತಿದ್ದೆ. ಸೊ ಇವತ್ತು ಏನಾಯಿತು ನನ್ನ ಜೊತೆಗೆ ಅಂತ ನಾನು ಹೋಗೋ ಲೊಕೇಶನ್ನ ರ್ಯಾಪಿಡೋ ಬುಕ್ ಮಾಡಿಬಿಟ್ಟು ಅಲ್ಲಿ ಡೆಸ್ಟಿನೇಷನ್ ಲೊಕೇಶನ್ ಹಾಕಿದಾಗ ಏನಾಯಿತು, ನಾನು ಆಟೋ OTP ಹೇಳಿ ಹತ್ತಿ ಅರ್ಧ ದಾರಿಗೆ ಹೋಗಿದ ಮೇಲೆ ಲೊಕೇಶನು ಚೇಂಜ್ ಆಗಿತ್ತು. ಸೊ ನಾನು ಡ್ರೈವರಿಗೆ ಹೇಳಿಬಿಟ್ಟು ನಾನು ಲೊಕೇಶನ್ ಎಡಿಟ್ ಮಾಡಿ ನಂದು ಆ್ಯಕ್ಚುಲ್ ಲೊಕೇಶನ್ ಹಾಕಿದಾಗ ಡ್ರೈವರ್ ಹೇಳಿದ್ರು ಇಲ್ಲ ಆಗೋದಿಲ್ಲ ಅಂತ ಹೇಳಿಬಿಟ್ಟು. ಸೊ ನಾನು ಅದಕ್ಕೆ ಇನ್ನೊಂದು ಆಟೋ ಬುಕ್ ಮಾಡಿಕೊಂಡು ಬಂದೆ. ಸೊ ನಿಮಗೂ ಇದೇ ಥರ ಆಗಿದೆಯಾ ಅಂತ ಕಮೆಂಟ್ರಲ್ಲಿ ತಿಳಿಸಿ. ಸೊ ಊಟಕ್ಕೆ ಅಂತ ಹೇಳಿ ಜಲಂಧರ್ ಸ್ಟ್ರೀಟ್ ಅಂತ ಇರೋ ರೆಸ್ಟೋರೆಂಟ್ಗೆ ಬಂದಿದ್ದೀವಿ, ಗಾಂಧಿ ಬಜಾರಲ್ಲಿದೆ. ಸೊ ಇಲ್ಲಿ ಬಫೆ ಸಿಗುತ್ತೆ, ವೆರೈಟೀಸ್ ಆಫ್ ಫುಡ್ ಇದೆ. ಸೊ ನಿಮಗೆ ಸ್ಪೇಷಿಯಸ್ ಆಗೂ ಇದೆ ಹೋಟೆಲ್ಲು. ಬಟ್ ಫುಡ್ ಟೇಸ್ಟಿಗೆ ಅಂತ ಬಂತು ಅಂತ ಅಂದರೆ ಓಕೆ ಆಗಿ ಇತ್ತು, ಬಟ್ ಅಷ್ಟೊಂದು ಚೆನ್ನಾಗೇನು ಇರಲಿಲ್ಲ. ಎಲ್ಲ ಆರೋಗಿತ್ತು. ಬಿಸಿ ಇದ್ದಿದ್ದರೆ ಮೇ ಬಿ ಚೆನ್ನಾಗಿರ್ತಿತ್ತು ಅನಿಸುತ್ತೆ, ಬಟ್ ಎಲ್ಲದು ಆರೋಗ್ಬಿಟ್ಟಿತ್ತು. ಮತ್ತು ಡೆಸರ್ಟ್ ನನಗೆ ತುಂಬ ಇಷ್ಟ ಆಯಿತು. ಡೆಸರ್ಟಲ್ಲಿ ಗುಲಾಬ್ ಜಾಮೂನ್ ವಿತ್ ಐಸ್ ಕ್ರೀಮ್ ಇತ್ತು, ವಿಚ್ ವಾಸ್ ವೆರಿ ಗುಡ್. ಸೊ ಹಾಗೆ ನಾನು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಇದು ನಂದು ಕಾಲೇಜ್ ಡೇಸಿನ ಪ್ರೈಮ್ ಸ್ಪಾಟ್ ಅಂತ ಹೇಳ್ಬೋದು. ಸೊ ನನ್ನ ಮೆಜಾರಿಟಿ ಟೈಮ್ ಇಲ್ಲಿ ಬ್ಯೂಗಲ್ ರಾಕ್ ಪಾರ್ಕಲ್ಲಿ ಅಲ್ಲಿ ಪಕ್ಕದಲ್ಲಿರೋ ಅಂಥ ಚುರ್ಮುರಿ ಮತ್ತು ಸ್ವೀಟ್ ಕಾರ್ನ್ ಶಾಪ್ಸನ್ನಂತೂ ತುಂಬಾ ವಿಸಿಟ್ ಮಾಡ್ತಿದ್ದೆ. ಸೊ ಅಲ್ಲಿ ಹಾಗೆ ಹೋಗಿಬಿಟ್ಟು ವಾಪಸ್ ಮನೆಗೆ ಅಂತ ಆಟೋ ಬುಕ್ ಮಾಡಿಕೊಂಡು ಹೋಗ್ತಿದ್ದೀನಿ. ವೆದರ್ ಅಂತೂ ತುಂಬಾ ಚೆನ್ನಾಗಿತ್ತು ಇವತ್ತು ಬ್ಯಾಂಗ್ಳೂರಲ್ಲಿ. ಸೆಕೆ ಇತ್ತು, ಬಟ್ ಅಂದರೆ ಬಿಸಿಲು ಇರಲಿಲ್ಲ. ಸೊ ಶಾಪಿಂಗ್ ಮಾಡೋದಕ್ಕೆ ಆರಾಮಾಗಿತ್ತು. ಸೊ ವಾಪಸ್ ಮನೆಗೆ ಬರ್ತಾಯಿದ್ದೀನಿ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಕಮೆಂಟ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಸೊ ಇವತ್ತಿನ ರಾತ್ರಿ ಊಟಕ್ಕೆ ಅನ್ನ ಮತ್ತು ಲೆಮನ್ ರಸಮ್ನ ಮಾಡಿದ್ದೆ. ಅದ್ರ ಜೊತೆಗೆ ತಾರಕ್ ಮೆಹ್ತಾ ಕಾ ಉಲ್ಟಾ ಚಶ್ಮಾ ಅನ್ನೋ ಒಂದು ಶೋನ ನಾನು ಎವ್ರಿ ಡೇ ನಾನು ಅದನ್ನೇ ನೋಡೋದು. ನಂಗೆ ಊಟ ಮಾಡಬೇಕಾದಂತೂ ಇದಂತೂ ಕಂಪಲ್ಸರಿ ಇರಲೇಬೇಕು. ಸೊ ಇವತ್ತಿಗಷ್ಟೇ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗ್ತೀನಿ. ಬಾಯ್.